ನಮಸ್ಕಾರ ರೀ ಎಲ್ಲರಿಗೂ. ನಮ್ಮ ಪಾಕ ಸಂಗಮ ಚಾನಲ್ಗೆ ನಿಮ್ಮೆಲ್ಲರಿಗೂ ಆದರದ ಸುಸ್ವಾಗತ. ಇವತ್ತು ಮಕ್ಕಳ ಲಂಚ್ ಬಾಕ್ಸಿಗೆ ಹಾಕ್ಲಿಕ್ಕಾಗಲಿ ಬೆಳಗಿನ ತಿಂಡಿಗಾಗಲಿ ಮಾಡ್ಕೊಂಡು ತಿನ್ನಬಹುದಾದಂತಹ ಪ್ರೋಟೀನ್ ಭರಿತ ಆರೋಗ್ಯಕರವಾದ ಹೆಸರುಕಾಳು ಉತ್ತಪ್ಪಂನ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಭಾಳ ಮೃದುವಾಗಿ ರುಚಿಯಾಗಿ ಇರ್ತಾವು. ಒಂದ್ಸರಿ ಮಾಡಿ ನೋಡ್ರಿ, ಮತ್ತೆ ಮಾಡ್ತೀರಿ. ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ ಬರ್ರಿ. ಮೊದಲಿಗೆ ಒಂದು ಪಾತ್ರೆ ಒಳಗೆ 1 ಕಪ್ ಅಷ್ಟು ಹೆಸರು ಕಾಳನ್ನು ತಗೊಳ್ಳೋಣ. 1 ಕಪ್ ಹೆಸರು ಕಾಳಿಗೆ ಅರ್ಧ ಕಪ್ಗಿಂತ ಒಂದು ಸ್ವಲ್ಪ ಕಡಿಮೆ ಉದ್ದಿನಬೇಳೆನ ಹಾಕ್ಕೊಳ್ಳೋಣ. ಜೊತೆಗೆ 1 ಟೀ ಸ್ಪೂನಷ್ಟು ಮೆಂತೆ ಕಾಳನ್ನು ಹಾಕಿ ನೀರಿಂದ ಸ್ವಚ್ಛವಾಗಿ 2 ರಿಂದ 3 ಬಾರಿ ತೊಳಿಬೇಕು. ಆಮೇಲೆ 2.5 ಕಪ್ ಅಷ್ಟು ನೀರನ್ನು ಹಾಕಿ 4 ರಿಂದ 5 ಗಂಟೆಗಳವರೆಗೂ ನೆನೆಲಿಕ್ಕಿಡಬೇಕು. ನೋಡ್ರಿ, ಇಲ್ಲ 5 ಗಂಟೆ ಆದಮೇಲೆ ಹೆಸರು ಕಾಳು ಮತ್ತು ಉದ್ದಿನಬೇಳೆ ಸರಿಯಾಗಿ ನೆನೆದಾವು. ಈಗ ಇನ್ನೊಂದು ಬಟ್ಟಲ್ದಾಗ 3 ಟೇಬಲ್ ಸ್ಪೂನ್ ಅಷ್ಟು ಅವಲಕ್ಕಿನ ತಗೊಂಡು ಒಂದ್ಸರಿ ಸ್ವಚ್ಛವಾಗಿ ತೊಳೆದು ಮುಳುಗೋಷ್ಟು ನೀರನ್ನು ಹಾಕಿ 5 ನಿಮಿಷದವರೆಗೂ ನೆನೆಲಿಕ್ಕಿಡಬೇಕು. ಇಳು ಅವಲಕ್ಕಿ ಅಥವಾ ದಪ್ಪ ಅವಲಕ್ಕಿ ಯಾವನ್ನಾದರೂ ತಗೋಬಹುದು. ಅವಲಕ್ಕಿ 5 ನಿಮಿಷ ನೆನೆದಾದ್ಮೇಲೆ ಹೆಸರು ಕಾಳು ಮತ್ತು ಉದ್ದಿನಬೇಳೆ ಜೊತೆ ಈ ಅವಲಕ್ಕಿನೂ ಹಾಕಿ ಮಿಕ್ಸರಲ್ಲಿ ನುಣ್ಣಗೆ ರುಬ್ಕೋಬೇಕು. ರುಬ್ಬಿರೋದನ್ನೆಲ್ಲ ಒಂದು ಪಾತ್ರೆ ಒಳಗೆ ತಕ್ಕೋತಾ ಹೋಗೋಣ. ಹಿಟ್ಟನ್ನು ಒಂದ್ಸರಿ ಸರಿಯಾಗಿ ಮಿಕ್ಸ್ ಮಾಡಿ ಮುಚ್ಚಿಟ್ಟು 6 ರಿಂದ 7 ಗಂಟೆಗಳವರೆಗೆ ಫರ್ಮೆಂಟ್ ಆಗಲಿಕ್ಕೆ ಬಿಡಬೇಕು. ರಾತ್ರಿ ಕಲಸಿಟ್ರೆ ಬೆಳಗ್ಗೆ ಉಪಯೋಗಿಸ್ಕೋಬಹುದು. ಸಾಮಾನ್ಯವಾಗಿ ನಾವು ದೋಸೆ ಹಿಟ್ಟನ್ನು ಹೆಂಗೆ ಕಲಸಿಡ್ತೀವಲ್ಲ ಅದೇ ರೀತಿಯೇ ಇದನ್ನು ಕಲಸಿಡೋದು. ನೋಡ್ರಿ, ಇಲ್ಲೇ 7 ಗಂಟೆ ಆದಮೇಲೆ ಹಿಟ್ಟು ಎಷ್ಟು ಚೆಂದಾಗಿ ಉಬ್ಬಿ ಬಂದದ. ಹಿಟ್ಟನ್ನು ಒಂದ್ಸರಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಹಿಟ್ಟಲ್ಲಿ ನೋಡ್ರಿ ನೀವು ಇಡ್ಲಿ, ಪಡ್ಡು, ದೋಸೆ ಏನಾದರೂ ಮಾಡ್ಕೋಬಹುದು. ಇವತ್ತು ನಾನಿಲ್ಲಿ ಉತ್ತಪ್ಪ ಮಾಡ್ಲಿಕ್ಕತ್ತೀನಿ. ಹಿಟ್ಟು ಗಟ್ಟಿ ಅನಿಸಿದ್ರಿಂದ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಜೊತೆಗೆ 1 ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಹಾಕಿದ್ರೆ ಕಲರ್ ಇನ್ನೂ ಚೆಂದಾಗಿ ಬರ್ತದೆ. 1 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕಿ ಹಿಟ್ಟನ್ನು ಇನ್ನೊಂದ್ಸರಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ, ಇಲ್ಲೇ ಹಿಟ್ಟು ಈ ಹದದಲ್ಲಿ ಇರಲಿ. ಈಗ ಬಟ್ಟಲ್ದಾಗ ಒಂದು ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿರೋ ಉಳ್ಳಾಗಡ್ಡಿ, ಹೆರಿದಿರೋ ಗಜ್ಜರಿ, ಸಣ್ಣಕ್ಕೆ ಹೆಚ್ಚಿರೋ ದಪ್ಪ ಮೆಣಸಿನ್ಕಾಯಿ, ಸ್ವಲ್ಪ ಸಣ್ಣಕ್ಕೆ ಹೆಚ್ಚಿರೋ ಟೊಮೆಟೊ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇವನ್ನೆಲ್ಲ ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಮ್ಗೆ ಬೇಕಾಗಿರೋ ತರಕಾರಿಗಳನ್ನ ಬಳಸ್ಕೋಬಹುದು ಇದ್ರೊಳಗೆ. ದೋಸೆನಾರು ಹಂಚಿಗೆ ಅಂಟ್ಕೋತಿದ್ರೆ ಈ ರೀತಿ ಮಾಡಿ ನೋಡ್ರಿ. ಹಂಚನ್ನು ಬಿಸಿಗೆ ಇಟ್ಕೊಂಡು ಅದರಲ್ಲಿ ಅರ್ಧ ಚಮಚದಷ್ಟು ಎಣ್ಣೆನ ಸವರಿ ಅದ್ರ ಮೇಲೆ ನೀರನ್ನು ಗೊಜ್ಜಿ ಒಂದು ಟಿಶ್ಯೂ ಪೇಪರ್ ಅಥವಾ ಅರ್ಬಿಯಿಂದ ಒರೆಸಿದ್ರೆ ದೋಸೆ ಹಂಚಿಗೆ ಅಂಟ್ಕೊಳ್ಳೋಂಗಿಲ್ಲ. ಈ ರೀತಿ 2-3 ಬಾರಿ ಮಾಡಬೇಕು. ಆಮೇಲೆ 1 ಸೌಂಟಷ್ಟು ಹಿಟ್ಟನ್ನು ಹಾಕಿ ಅದ್ರ ಮೇಲೆ ನಾವು ಕಟ್ ಮಾಡಿ ಇಟ್ಕೊಂಡಿರೋಂತಹ ತರಕಾರಿಗಳನ್ನ ಉದುರಿಸಿ ಅಂಚಲ್ಲೆಲ್ಲ ಒಂದು ಅರ್ಧ ಚಮಚದಷ್ಟು ಎಣ್ಣೆನ ಹಾಕಿ ಸ್ವಲ್ಪ ಬೇಯ್ದಾದ್ಮೇಲೆ ಈ ರೀತಿ ತರಕಾರಿಗಳನ್ನ ಸ್ವಲ್ಪ ಮೃದುವಾಗಿ ಒತ್ತಬೇಕು. ಉತ್ತಪ್ಪಂ ಸ್ವಲ್ಪ ದಪ್ಪವಾಗಿರೋದ್ರಿಂದ ಒಂದು ಅರ್ಧ ನಿಮಿಷದವರೆಗೂ ಸರಿಯಾಗಿ ಬೇಯಲಿಕ್ಕೆ ಬಿಡಬೇಕು. ಬೇಯ್ದಾದ್ಮೇಲೆ ಅದನ್ನು ಹೊರಳಿಸಿ ಹಾಕಿ ಇನ್ನೊಂದು ಸೈಡಲ್ಲೂ ಬೇಯಿಸ್ಕೋಬೇಕು. 2 ಸೈಡಲ್ಲೂ ಸರಿಯಾಗಿ ಬೇಯಿಸಿದ್ರೆ ನಮ್ಮ ಆರೋಗ್ಯಕರವಾದ ಹೆಸರು ಕಾಳಿನ ಉತ್ತಪ್ಪಂ ರೆಡಿ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಇಷ್ಟ ಆದ್ರೆ ನಮ್ಮ ವಿಡಿಯೋಕ್ಕೊಂದು ಲೈಕ್ ಒತ್ತಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ರೆಸಿಪಿಯೊಂದಿಗೆ ಲಗೂನ ಸಿಗೋಣಂತ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.